ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ರ್ಯಾಂಡಮ್ ಶಾರ್ಟ್ಸ್ಗೆ. ಇವತ್ತಿನ ಖುಷಿ ವಿಚಾರ ಏನಂದರೆ, ನಮ್ಮ RCB ಅಥವಾ IPL ಸ್ಟಾರ್ಟ್ ಆಗ್ಲಿದೆ 2028 ಮಾರ್ಚ್. ನಿಮಗೆಲ್ಲ ಗೊತ್ತಿದೆ ಅದು. ಬಟ್ ಅದು ಸ್ಟಾರ್ಟ್ ಆಗ್ತಿರೋದು ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಅದು ಕೂಡ RCB ವರ್ಸಸ್ HRS ಓಪನಿಂಗ್ ಮ್ಯಾಚ್. ಅದೇ ಖುಷಿ ವಿಚಾರ ಏನಂದರೆ, ಚಿನ್ನಸ್ವಾಮಿ ಕ್ರೀಡಾಂಗಣ ಮೇಲಿದ್ದ ಎಲ್ಲ ರೆಸ್ಟ್ರಿಕ್ಷನ್ ತೆಗೆದು ಹೊಸ ರೂಲ್ಸ್ ಅಪ್ಲೈ ಮಾಡಿ ಈಗ ಮ್ಯಾಚ್ ಆಡಲು ಪರ್ಮಿಷನ್ ಕೊಟ್ಟಾಗಿದೆ ಕರ್ನಾಟಕ ಗೌರ್ಮೆಂಟಿಂದ, IPLನಿಂದ ಹಾಗೂ RCBಯಿಂದ. ನೋಡುವ, ಈಗ RCBಯಲ್ಲಿ ಎಲ್ಲ ಪ್ಲೇಯರ್ಸು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ. ನೋಡುವ, ಜೋಶಲ್ಲಿ ಬಿಟ್ಟು ಮೈಟ್ ಬಿ ಅವರು ಕೂಡ IPL ಸ್ಟಾರ್ಟ್ ಆಗೋದ್ರಲ್ಲಿ ಆರಾಮಾಗ್ಬೋದು ಅಥವಾ ಹುಷಾರಾಗ್ಬೋದು. ಬೆನ್ನು ನೋವಿಂದ. ಆಮೇಲೆ ನಮ್ಮ ರಜತ್ ಪದೇದಾರ್ ಅವರು ಕ್ಯಾಪ್ಟನ್, ಅವರು ಆರೋಗ್ಯವಾಗಿದ್ದಾರೆ. ಆಲ್ರೆಡಿ ಬೆಂಗಳೂರಲ್ಲಿದ್ದಾರೆ. ಕೃಣಾಲ್ ಪಾಂಡ್ಯ ಆಲ್ರೆಡಿ ಅಭ್ಯಾಸದಲ್ಲಿದ್ದಾರೆ. ಹಾಗೆ ಜಿತೇಶ್ ಶರ್ಮಾ ಅವರು ಕೂಡ ಅವೈಲೇಬಲ್ ಇದ್ದಾರೆ. ಎಲ್ಲರೂ ಹಿಟ್ ಬ್ಯಾಟರ್ಸು ಅಥವಾ ಎಲ್ಲ ಹಿಟ್ ಬೌಲರ್ಸ್ ತಂಡಕ್ಕೆ ಆಡಲು ಸಿದ್ಧರಾಗಿದ್ದಾರೆ. ಭುವನೇಶ್ವರ್ ಕುಮಾರ್, ಟೀಮ್ ಡೇವಿಡ್, ರಮೇಶ್ ಪರ್ಡ್ ಅವರು ICC ವರ್ಲ್ಡ್ ಕಪ್ ಆದಮೇಲೆ ತಮ್ಮ ದೇಶಕ್ಕೆ ಹೋಗಿ ಮರಳಿದ್ದಾರೆ. ಮೈಟ್ ಬಿ ಥರ್ಡ್ ವೀಕ್ ಆಫ್ ಮಾರ್ಚಲ್ಲಿ, 3ನೇ ವೀಕ್ ಮಾರ್ಚಲ್ಲಿ ಮತ್ತೆ ಬೆಂಗಳೂರಿಗೆ ಮರಳಬಹುದು. ಹಾಗೆ ಇನ್ನು SRH ಕಡೆಯಿಂದ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಪ್ಯಾಟ್ ಕಮಿನ್ಸ್. ನೀವು ನೋಡಿ, ಬೌಲರ್ಸ್ ಶಮಿ, ಎಲ್ಲ ಇದ್ದಾರೆ. ನಮ್ಮ RCB ಅಂತಂದರೆ ಬೌಲಿಂಗ್ ಮತ್ತು ಬ್ಯಾಟಿಂಗ್. ಸನ್ರೈಸರ್ಸ್ ಸ್ಟ್ರೆಂತ್ ಬಂದರೆ ಬ್ಯಾಟಿಂಗ್ ಸ್ಟ್ರೆಂತ್. ನಮ್ಮಲ್ಲೆಲ್ಲ ಫಿಟ್ ಆ್ಯಂಡ್ ಫೈನ್ ಇದ್ದಾರೆ. ಇಲ್ಲಿ ಸ್ವಲ್ಪ ನೋಡಬೇಕಾಗುತ್ತೆ. ಒಮ್ಮೆ ಕ್ಲಿಕ್ ಆದರೆ SH ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಷ್ಟಾದರೂ ನೋಡಿದ್ದಾರೆ. 2024 287 ರನ್ಸ್ ಹೊಡೆದಿದ್ರು. ಇಲ್ಲಿ ಅದೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಹಾಗೆ ನೋಡುವ, ನಾವು ಕೂಡ ಅವನು ಸುರಿಸಿ, ಅದನ್ನು ಬೇರೆ ವಿಚಾರ. ಈ ವರ್ಷ ಏನೋ ಗೊತ್ತೋ, ನಮ್ಮ ಪಿಚ್ ಹೇಗಿದೆಯೋ ಮತ್ತೆ ಚೇಂಜ್ ಆಗಿದೆ. ಯಾಕಂದರೆ ಈ ಸ್ವಲ್ಪ ತಿಂಗಳಿಂದ ಆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಆಟ ಆಡಲೇ ಇರೋ ಕಾರಣ ಆ ಪಿಚ್ ಹೇಗಿದೆಯೋ, ಹೇಗೆ ಬದಲಾಗುತ್ತೋ ಮೊದಲೇ ಬ್ಯಾಟಿಂಗ್ ಪಿಚ್ ಇತ್ತು, ಇವಾಗ ಪಿಚ್ ಆದರೂ ಆಗ್ಬೋದು. ಸೊ ನೋಡುವ, ನಿಮಗೇನಿಸುತ್ತೆ? ಮೊದಲನೇ ಪಂದ್ಯದಲ್ಲಿ RCB ಗೆಲ್ಲುತ್ತಾ ಅಥವಾ SRH ಗೆಲ್ಲುತ್ತಾ? ನನ್ನ ಪ್ರಕಾರ RCBನೇ ಗೆಲ್ಲಬೇಕು. ನೋಡುವ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು